ಈ ನಮ್ಮ ಯಾರು ಮುಖ್ಯಮಂತ್ರಿಗಳಿದ್ದಾರೆ ಇವ್ರಿಗೆ ರಾಹುಲ್ ಗಾಂಧಿನೇ ಪ್ರಧಾನಮಂತ್ರಿ ಆಗಬೇಕು. ಯಾಕೆ ಅಂದರೆ ಒಬ್ಬ ದೊಡ್ಡ ಪ್ರಧಾನಮಂತ್ರಿ ಆಗಿದ್ದರೆ ಇವ್ರು ಜಾಸ್ತಿ ಹೊಡ್ಕೊಂಡು ತಿನ್ಬೋದು, 10 ರೂಪಾಯಿ ತಿನ್ನೋ ಕಡೆಗೆ 100 ರೂಪಾಯಿ ತಿನ್ಬೋದು. ಆ ದೃಷ್ಟಿಯಿಂದ ಏನಾಗುತ್ತೆ, ಅನೇಕ ಮುಖ್ಯಮಂತ್ರಿಗಳು ರಾಹುಲ್ ಗಾಂಧಿನೇ ಪ್ರಧಾನಮಂತ್ರಿ ಆಗಲಿ, ಅವರೇ ಬೆಸ್ಟ್ ಸೂಟೆಡ್ ಅಂತ ಹೇಳ್ತಾರೆ. ಇದಕ್ಕೆ ಪೂರಕವಾಗಿ ಏನಾಗಿದೆ, ಬನ್ನಿ ಇಂಡಿ ಬ್ಲಾಕ್ ಅಂತ ಮಾಡ್ಕೊಂಡಿದ್ದಾರೆ. ಇಂಡಿ ಬ್ಲಾಕ್ ಅಂದರೆ ಯಾರಿಗೂ ದೇಶ ಪ್ರೇಮನೇ ಇಲ್ಲ. ಇದನ್ನು ಮುಂದಿನ ಎಪಿಸೋಡಲ್ಲಿ ಮಾತಾಡ್ತೀನಿ. ಈಗೇನಾಗಿದೆ, ರಾಹುಲ್ ಗಾಂಧಿಯವರು ಜೋಡೋ ಯಾತ್ರೆ ಮುಂದುವರೆದ ಭಾಗ, ಲೋಕಸಭೆ ಎಲೆಕ್ಷನ್ ಬರ್ತಾಯಿದೆ, ಗಿಮಿಕ್ ಇದೆ ಅಷ್ಟೇ. ಒಂದು ಹೊಸ ಟೋಪಿ ಹಾಕ್ಕೊಂಡು ಬರೋದು, ಓಲ್ಡ್ ವೈನ್ ಇನ್ ನ್ಯೂ ಬಾಟ್ಲ್ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ. ಹಾಗೆ ಹೊಸ ಅವತಾರ, ಹೊಸ ಸ್ಲೋಗನ್ನು, ಹೊಸ ಇಶ್ಯೂಗಳನ್ನ ತೊಗೊಂಡ್ಬಂದಂಗೆ ಇವರೇನು ಮಾಡಿದ್ದಾರೆ, ಮಿಜೋರಾಂ ಮಣಿಪುರದಿಂದ ಒಂದು ಯಾತ್ರೆ ಹೊಡ್ಸಕ್ಕೆ, ನ್ಯಾಯ ಯಾತ್ರೆ ಅಂತ ನೋಡಿ ಹೆಸರು ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ. ಅವ್ರಿಗೆ ಯಾರು ಅಡ್ವೈಸರ್ಸ್ ಇದ್ದಾರೆ, ಹಾಫ್ ಬೇಕ್ಡ್ ಇವರು. ಯಾರೋ ಮೊನ್ನೆ ಹೇಳ್ತಾ ಇದ್ದಾರೆ ಸ್ಯಾಮ್ ಪಿಟ್ರೋಡನ್ನು ಇದ್ದಾರೆ ಅಂತ ಅಂದ್ಬಿಟ್ಟು, ದಯವಿಟ್ಟು ಕ್ಷಮಿಸಿ, ಇರ್ಬೋದು ಇಲ್ಲದೇ ಇರ್ಬೋದು, ಇದನ್ನು ವಾಪಸ್ ತೊಗೊಳೋದಕ್ಕೆ ರೆಡಿ ಇದ್ದೀವಿ ನಾವು ಹೆಸರನ್ನ. ಬಟ್ ಹೆಸರಂತೂ ಉಲ್ಲೇಖ ಆಗಿದೆ ಸ್ಯಾಮ್ ಪಿಟ್ರೋಡ ಅಂತ ಅಂದ್ಬಿಟ್ಟು. ಇವರು ಅರ್ಧಂಬರ್ಧ ತಿಳುವಳಿಕೆ ಇರ್ತಕ್ಕಂಥವ್ರು. ಇವರೇನು ಮಾಡ್ತಾರೆ, ನ್ಯಾಯ ಯಾತ್ರೆ ಅಂತ ಮಾಡೋದಕ್ಕೆ ಕೊಟ್ಟಿದ್ದಾರೆ. ಈ ನಮ್ಮ ಯುವರಾಜ ಬುದ್ಧಿನೇ ಬೆಳವಣಿಗೆ ಆಗಿಲ್ಲದೆ ಇರತಕ್ಕಂಥ ಒಬ್ಬ ಯುವರಾಜ ಮಿಜೋರಾಂ ಮಣಿಪುರದಿಂದ ನ್ಯಾಯ ಯಾತ್ರೆ ಹೊರಡಿಸಿದ್ದಾರೆ ನೋಡಿ. ಒಂದು ಕಡೆ ಜೋಡೋ ಯಾತ್ರೆ ಮಾಡ್ತಿದ್ದಾರೆ. ಇವ್ರದ್ದೇ ಸರ್ಕಾರ ಇರೋದು ಕಾಂಗ್ರೆಸ್ಸಲ್ಲಿ. ಇವ್ರದ್ದು ಇವರು ಜಾಸ್ತಿ ಸ್ಟ್ರಾಂಗೆಸ್ಟ್ ಪಿಲ್ಲರ್ ಇದ್ದಾರೆ, ಡಿ ಕೆ ಶಿವಕುಮಾರ್. ಅವರೇನಾಗಿದ್ದಾರೆ, ಉಪಮುಖ್ಯಮಂತ್ರಿ ಆಗಿದ್ದಾರೆ. ಅವ್ರದ್ದು ಒಂಚೂರು ಹೇಳಬೇಕಾಗತ್ತೆ ನಾವು ಪರಾಕ್ರಮಗಳನ್ನ. ಏನು ಅಂದರೆ, ಗುಜರಾತಲ್ಲಿ ಯಾವುದೋ ಪೊಲಿಟಿಕಲ್ ಒಂದು ಇದು ನಡೆಯುತ್ತೆ, ಏನು ಅಂದರೆ ಫೈಟ್ ನಡೆಯುತ್ತೆ. ಆ ಪೊಲಿಟಿಕಲ್ ಫೈಟ್ ನಡೆದಾಗ ಏನಾಗುತ್ತೆ, ಅನೇಕ ಜನ ಎಮ್ ಎಲ್ ಎಗಳನ್ನ ತಗೊಂಬಂದು ಬೆಂಗಳೂರು ಹತ್ರ ಒಂದು ರೆಸಾರ್ಟಲ್ಲಿ ಇಡ್ತಾರೆ. ಆ ರೆಸಾರ್ಟಲ್ಲಿ ಇಟ್ಟಾಗ ಅದು ಏನೋ ಡೈರಿ ಅಂತೆ, ಅದರಲ್ಲೇನೋ ದುಡ್ಡು ತೊಗೊಂಡಿದ್ದು ವ್ಯವಹಾರ ಆಯ್ತಂತೆ. ಅಲ್ಲಿ CBI ಯಾವುದೋ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಯಾರೋ ದಾಳಿ ಮಾಡ್ತಾರೆ, ಪೊಲೀಸರು ಯಾರೋ ಸೆಂಟ್ರಲ್ ಗೌರ್ಮೆಂಟ್ ಏಜೆನ್ಸಿ ದಾಳಿ ಮಾಡುತ್ತೆ. ದಾಳಿ ಮಾಡಿದಾಗ ಇಂಪಾರ್ಟೆಂಟು ಶೀಟ್ಗಳು, ಪೇಪರ್ಗಳು ಇತ್ತಂತೆ, ಅದನ್ನು ಹಾಕ್ಕೊಂಡು ನುಂಗು ನೀರು ಕುಡಿದ್ಬಿಟ್ರಂತೆ. ಇಂಥವ್ರು ನೋಡಿ ನಮ್ಮ ಡೆಪ್ಟಿ ಚೀಫ್ ಮಿನಿಸ್ಟರ್ ಆಗಿದ್ದಾರೆ. ಇವರು ಕಾಂಗ್ರೆಸ್ಸಿನ ಸ್ಟ್ರಾಂಗೆಸ್ಟ್ ಪಿಲ್ಲರು. ಅಂಥವ್ರಿಗೆ ಜಾಸ್ತಿ ದುಡ್ಡು ಮಾಡಬೇಕು ಅಂತಂದರೆ ಅವರಿಗೆ ರಾಹುಲ್ ಗಾಂಧಿನೇ ಪ್ರೈಮ್ ಮಿನಿಸ್ಟರ್ ಆಗಿರ್ಬೇಕು. ಹಾಗಿದ್ರೆ ಮಾತ್ರ ಸಾಧ್ಯ. ನರೇಂದ್ರ ಮೋದಿ ಅಂತವ್ರು ಪ್ರೈಮ್ ಮಿನಿಸ್ಟರ್ ಆಗಿದ್ದರೆ, ನೋಡಯ್ಯ ನೀನು ಪ್ಯಾಂಟ್ ಹೊಲಿಸ್ಕೋ ಅಂತ ದುಡ್ಡು ಕೊಟ್ಟೆ, 200 ರೂಪಾಯಿ ಕೊಟ್ಟೆ, ಎಲ್ಲಿ ಲೆಕ್ಕ ಕೊಡು ಅಂತ ಕೇಳಿಬಿಟ್ರೆ ಇವ್ರಿಗೆ ಉರಿ ಬಂದುಬಿಡುತ್ತೆ ಎಲ್ಲ ಕಡೆನಲ್ವ. ಅದರಿಂದ ಇವರೇನು ಮಾಡ್ತಾರೆ, ಕಾಂಗ್ರೆಸ್ನವರು ರಾಹುಲ್ ಗಾಂಧಿನೇ ಪ್ರೈಮ್ ಮಿನಿಸ್ಟರ್ ಆಗಲಿ ಅಂತಾರೆ. ಇದ್ರದ್ದು ಮೂಲ ತತ್ವ ಇರೋದು ಇಲ್ಲೇ. ಇವರೇನು ಮಾಡ್ತಾರೆ, ನ್ಯಾಯ ಯಾತ್ರೆ ಮಾಡ್ತಾರೆ. ಇಂಥ ನ್ಯಾಯ ಯಾತ್ರೆ ಮಾಡ್ತಿದ್ದಾರೆ ಅಂತಂದರೆ ಓಕೆ, ಉದ್ದೇಶ ಒಳ್ಳೆಯದೇ. ಜೋಡೋ ಯಾತ್ರೆ, ತೋಡೋ ಯಾತ್ರೆ. ಈ ತೋಡೋ ಯಾತ್ರೆ ಹೆಂಗೆ ಅಂತಂದರೆ, ಈ DCM ಆಗಿರ್ತಕ್ಕಂಥ ಶಿವಕುಮಾರ್ ಅವ್ರ ತಮ್ಮ DK ಸುರೇಶ್ ಅಂದ್ಬಿಟ್ಟು, ಅವರು ನೋಡಿ ಕಾಂಗ್ರೆಸ್ಸಿನ ಏಕೈಕ ಪ್ರತಿನಿಧಿ MP ಕರ್ನಾಟಕದಿಂದ. ಲಾಸ್ಟ್ ಟೈಮ್ ಕಾಂಗ್ರೆಸ್ ಗೆದ್ದಿದ್ದು ಒಂದೇ ಸೀಟು. ಆ ಶಿವಕುಮಾರ್ ಏನು ಹೇಳಿದ್ದಾರೆ ಅಂದರೆ, ನಮಗೆ ನಿನ್ನೆ ತಾನೇ ಬಡ್ಜೆಟ್ ಮಂಡನೆ ಆಗಿದೆ ನಮ್ಮ ದೇಶದ್ದು. ಅದು ಬಹಳ ಒಳ್ಳೆ ಬಡ್ಜೆಟ್ಟು, ದೂರದೃಷ್ಟಿಯಿಂದ ಬಹಳ ಒಳ್ಳೆಯದು. 2047ರಲ್ಲಿ ನಾವು ಸೂಪರ್ ಪವರ್ ಆಗ್ತೀವಂತೆ. ಇದನ್ನು ಬಹಳ ಮೆಚ್ಕೋಬೇಕಾದಂಥ ಇದು. ಯಾರು ವಿದ್ಯಾವಂತರಿದ್ದಾರೆ ಅವ್ರು ಮಾತ್ರ ಮೆಚ್ಕೋತಾರೆ. ಯಾರು ಫ್ರೀಗಳನ್ನ ತಿನ್ಕೊಂಡು ಮಜಾ ಮಾಡ್ಕೊಂಡಿದ್ದಾರೆ, ಯಾರು ಫ್ರೀಗಳನ್ನ ಕೊಡ್ತಾರೆ ಅವ್ರಿಗೆ ಇದು ವಿಷಾನೇ. ಇದು ಏನು ಅಂತಂದರೆ, ಇಂಜೆಕ್ಷನ್ ಕೊಟ್ಟಾಗ ನೋವಾಗುತ್ತೆ. ಇರಲಿ, ಈ ವಿಷಯ ಬೇರೆ. ಇವರೇನು ಮಾಡಿದ್ದಾರೆ, ಟ್ಯಾಕ್ಸ್ ವಿಚಾರದಲ್ಲಿ ನಮಗೆ ಅನ್ಯಾಯ ಆಗ್ತಿದೆ. ಇದೇ ಥರ ಅನ್ಯಾಯ ಮುಂದುವರೆದರೆ ನಾವು ದೇಶವನ್ನು ವಿಭಜನೆ ಮಾಡಬೇಕಾಗತ್ತೆ. ಸೌತ್ ಇಂಡಿಯಾ ಅಂತಂದರೆ ಕರ್ನಾಟಕ, ಕೇರಳ, ಆಂಧ್ರ ಪ್ರದೇಶ, ತಮಿಳುನಾಡು, ಇವರೆಲ್ಲ ಬೇರೆ ರಾಷ್ಟ್ರ ಕೇಳಬೇಕಾಗುತ್ತೆ. ಕೂಗ ಅನಿವಾರ್ಯ ಆಗುತ್ತೆ ಅನ್ನೋ ಕರೆ ಕೊಟ್ಟಿದ್ದಾರೆ ನೋಡಿ. ಕಾಂಗ್ರೆಸ್ನವರು ಒಂದು ಕಡೆಯಿಂದ ಯುವರಾಜ ಜೋಡೋ ಯಾತ್ರೆ ಮಾಡ್ತಿದ್ದಾರೆ. ಅವ್ರದ್ದೇ ಕೃಪಾಪೋಷಿತ ನಾಟಕ ಮಂಡಳಿನಲ್ಲಿರ್ತಕ್ಕಂಥ ಮೇಯ್ನ್ ಆ್ಯಕ್ಟ್ರು ತೋಡೋ ಯಾತ್ರೆ ಮಾಡ್ತಿದ್ದಾರೆ. ಇವ್ರು ನಿಜವಾದ ಕಾಂಗ್ರೆಸ್ನವ್ರದ್ದು ಏನು ಹಾಗಾದರೆ ಒಳಮರ್ಮ ಏನು ಅಂತಂದರೆ, ಹುಚ್ಚು ಮುಂಡೆ ಮದುವೆಲಿ ಉಂಡೋನೇ ಜನ. ಏನೋ ಕಾಳಿನ ಬೋಳಿನ ಕಾಳಿ ಮಾಡಿ ಅಧಿಕಾರ ತಗೊಂಬಿಡೋದು. 100 ಕೋಟಿ ಇದ್ದರೆ 1000 ಕೋಟಿ, 1,00,000 ಕೋಟಿ ಮಾಡ್ಕೊಳ್ಳೋದು. ಬೆಂಗಳೂರಿನಲ್ಲಿ ನೋಡಿ ಬೆಟ್ಟುಗಳನ್ನ ಹಚ್ಕೊಂಡ್ಬಿಟ್ಟಿದ್ದಾರೆ. ನಂದು ಈ ಮೈಸೂರು ಪಾಕು, ನಿಂದು ಆ ಮೈಸೂರು ಪಾಕು ಅಂದಂಗೆ. ಅದೇನೋ ಒಂದು ಇಂಜಿನಿಯರಿಂಗ್ ಕಾಲೇಜ್ ಮಾಡ್ಕೊಂಡಿದ್ದಾರೆ. ಹಂಚಿಕೊಟ್ಟವ್ರು ಏನು ಮಾಡಿದ್ದಾರೆ, ಅವರು ತಮಿಳ್ನಾಡಿನವರು, ಅವರೊಂದು ಬೆಟ್ಟದ ಮೇಲೆ ಮನೆ ಕಟ್ಕೊಂಡ್ಬಿಟ್ಟಿದ್ದಾರೆ. ಇನ್ನೊಂದು ಬೆಟ್ಟ ಇನ್ಯಾರಿಗೂ ಕೊಟ್ಟಿದ್ದಾರೆ. ಹೀಗೇನಾಗಿದೆ, ಜಾತಿಯನ್ನು ಮುಂದಿಟ್ಕೊಂಡು ಜಾತಿ ರಾಜಕಾರಣ ಮಾಡ್ತಾ ಇವರು ಹಂಚ್ಕೊಂಡು ತಿಂತಾ ಇದ್ದಾರೆ. ನಮ್ಮ ಭಾರತ ಮಾತೆ ಕಾಯಬೇಕಾಗಿರೋದು, ರಕ್ಷಣೆ ಮಾಡಬೇಕಾಗಿರೋದು ಪೊಲಿಟಿಕಲ್ ಲೀಡರ್ಸು ಮೊಟ್ಟ ಮೊದಲ ಕರ್ತವ್ಯ. ಇವರೇನಾಗಿದೆ ನೋಡಿ, ಹೀಗೆ ಜೋಡೋ ಕಾರ್ಯಕ್ರಮ
ಕಾಂಗ್ರೆಸ್ ಲೀಡ್ರ್ ಮಾಡ್ತಾ ಇದ್ದಾರೆ. ಅವರೇ ಬೆಳೆಸಿರ್ತಕ್ಕಂಥ ಲೀಡ್ರು ಕರ್ನಾಟಕದಲ್ಲಿ ಮತ್ತು ಸೌತ್ ಇಂಡಿಯಾದಲ್ಲಿ ಗೇಟ್ ವೇ ಆಫ್ ಸೌತ್ ಇಂಡಿಯಾ ಇದು ಕರ್ನಾಟಕ ಅಂತ ಹೇಳ್ತೀವಿ. ಇದು ಬಹಳ ಇದು ಇಲ್ಲಿ ಬಿ ಜೆ ಪಿ ಅಧಿಕಾರಕ್ಕೆ ಬರುತ್ತೆ ಈ ಸರ್ತಿನೂ. ಏನಾಗುತ್ತೆ ಇಂಥ ಇದರಲ್ಲಿ ಸ್ಟ್ರಾಂಗೆಸ್ಟ್ ಪಿಲ್ಲರ್ ಆಗಿರ್ತಕ್ಕಂಥ ಕಾಂಗ್ರೆಸ್ಸಿನ ಪಿಲ್ಲರ್ ಆಗಿರ್ತಕ್ಕಂಥ ತಮ್ಮ MP ಅವ್ರು ಸಂವಿಧಾನ ರಚನೆ ಮಾಡ್ತೀನಿ, ಸಂವಿಧಾನವನ್ನು ರಕ್ಷಣೆ ಮಾಡ್ತೀನಿ, ದೇಶದ ಅಖಂಡತೆ ಏಕತೆ ಮತ್ತು ಸಮಗ್ರತೆಯನ್ನು ಅಕ್ಷುಣ್ಣವಾಗಿಡ್ತೀನಿ, ಅಂದರೆ ತುಂಡಾಗಿ ಬಿಡಲ್ಲ ಅಂತ ಹೇಳೋರು ಭಾರತದ ವಿಭಜನೆ ಬಗ್ಗೆ ಮಾತಾಡ್ತಾರೆ. ಅಂತಂದರೆ ನಮ್ಮ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಏನು ಮಾಡ್ತಾ ಇದೆ, ನಮ್ಮ ಪೊಲಿಟಿಕಲ್ ಸಿಸ್ಟಮ್ ಏನು ಮಾಡ್ತಾ ಇದೆ, ಲೋಕಸಭಾ ಸ್ಪೀಕರ್ ಏನು ಮಾಡ್ತಾ ಇದ್ದಾರೆ ಅನ್ನೋ ಪ್ರಶ್ನೆ ನಮ್ಮ ಮುಂದೆ ಬರುತ್ತೆ. ಅಲ್ಲ ರೀ, ದೇಶ ವಿಭಜನೆ ಮಾಡ್ತೀನಿ ಅಂದರೆ ಪಾಕಿಸ್ತಾನದ ಮೇಲೆ ಆಕ್ರಮಣ ಆಯಿತು, ಆವಾಗ ಏನು ಮಾಡ್ತೀವಿ ನಾವು, ಎಮರ್ಜೆನ್ಸಿ ಹೇಳ್ತೀವಿ, ಇಂಟರ್ನಲ್ ಎಮರ್ಜೆನ್ಸಿ ಹೇಳ್ತೀವಿ. ಇಂಟರ್ನಲ್ ಎಮರ್ಜೆನ್ಸಿ ಹೇಳಿ ಮಿಲಿಟ್ರಿ ಆಡಳಿತ ತರ್ತೀವಿ. ಮಿಲಿಟ್ರಿ ಆಡಳಿತ ತಂದು ಯಾರ್ಯಾರು ವಿರೋಧವಾಗಿ ಮಾತಾಡ್ತಾರೋ ಅವ್ರನ್ನೆಲ್ಲ ಜೈಲಿಗೆ ಹಾಕ್ತೀವಿ. ಈ ಥರ ಪವರ್ ಇದ್ರೂ ಯಾಕೆ ಉಪಯೋಗಿಸ್ತಿಲ್ಲ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ? ನೀವು ಇನ್ವಾಲ್ವ್ ಆಗಬೇಕು ಸ್ವಾಮಿ. ಏನು ಅಂತಂದರೆ ಇಂಥ ಹೇಳಿಕೆ ಕೊಡ್ತಕ್ಕಂಥ MP ಗಳನ್ನ ಡಿಸ್ಕ್ವಾಲಿಫೈ ಮಾಡಬೇಕು. ನಂಬರ್ 1 ಡಿಸ್ಕ್ವಾಲಿಫೈ ಮಾಡಿದ್ರೆ ಅಷ್ಟೇ ಸಾಲದು, ಇದನ್ನು ಬನಾನಾ ರಿಪಬ್ಲಿಕ್ ಮಾಡಿಬಿಡ್ತಾರೆ ಅವ್ರು. ಹೇಗೋ ಅವ್ರನ್ನ ಜೈಲಿಗೆ ಹಾಕಬೇಕು, ಮತ್ತು ಅವ್ರನ್ನ ದೇಶ ಬಿಟ್ಟು ಓಡಿಸ್ಬೇಕು. ಇಂಥವ್ರನ್ನೇ ಬೇರೆ ದೇಶದವ್ರು ಯಾರು ಕರ್ಕೊಳ್ಳೋದಿಲ್ಲ, ಗಡೀಪಾರು ಮಾಡಬೇಕು ಅನ್ನೋದಕ್ಕೆ ಅರ್ಥ ಇಲ್ಲ. ಹಾಗಾಗಿ ಅವ್ರು ಸಾಯೋವರೆಗೆ ಎಲೆಕ್ಷನ್ ನಿಂತ್ಕೋಬಾರ್ದು, ಆ ಥರ ಆರ್ಡ್ರ್ ಮಾಡಿ ಸುಪ್ರೀಂ ಕೋರ್ಟ್ ಏನು ಮಾಡ್ತಾ ಇದೆ ನೋಡಿ. ನಾವು ಯಾರ್ಯಾರು ಬನಾನಾ ರಿಪಬ್ಲಿಕ್ ಮಾಡ್ತಿದ್ದಾರೆ ಅಂತ ಹಗಲೆಲ್ಲ ಹೇಳ್ತೀನಿ. ಫಸ್ಟು 80% 180 ಭಾಗ ಬನಾನಾ ರಿಪಬ್ಲಿಕ್ ಮಾಡ್ತಿರೋರು ಪೊಲಿಟಿಕಲ್ ಸಿಸ್ಟಮ್, ಕಾಳಿನ ಬೋಳಿ ಮಾಡಿ ಬೋಳಿನ ಕಾಳಿ ಮಾಡಿ ಹೆಂಗೋ ಜಯಿಸ್ಕೊಂಡ್ಬಿಡ್ತಾರೆ. ಎರಡನೇದು ಬನಾನಾ ರಿಪಬ್ಲಿಕ್ ಮಾಡ್ತಿರೋರು ನಮ್ಮ ಎಕ್ಸಿಕ್ಯೂಟಿವ್ ಬಾಡಿ ಅಂತಂದರೆ IAS ಆಫೀಸರ್ಸ್, IPS ಆಫೀಸರ್, DCs, ACs ಮತ್ತು ತಹಶೀಲ್ದಾರರು ಅಂತ ಹೇಳಬೇಕು ಮುಖ್ಯವಾಗಿ. ಮತ್ತು ಫಸ್ಟ್ ಡಿವಿಷನ್ ಕ್ಲರ್ಕು, ಸೆಕೆಂಡ್ ಡಿವಿಷನ್ ಕ್ಲರ್ಕು ಸೇರ್ಕೋತಾರೆ. ಇದ್ದಾರೆ ಸರ್ಕಾರ ಅಂದರೆ ಎಲ್ಲರೂ ಸೇರ್ಕೋತಾರೆ. ಮೂರನೇದು ಯಾರು ನಮ್ಮ ಬನಾನಾ ರಿಪಬ್ಲಿಕ್ ಮಾಡಿದ್ರೆ ನಮ್ಮ ಜುಡಿಷಿಯರಿ ಸಿಸ್ಟಮ್ ಅಂತಂದರೆ ಸುಪ್ರೀಂ ಕೋರ್ಟಿಂದ ಹಿಡಿದು ತಾಲೂಕು ಮಟ್ಟದ ಕೋರ್ಟ್ವರೆಗೂ ಎಲ್ಲರೂ ಇನ್ವಾಲ್ವ್ ಆಗಿದ್ದಾರೆ. ಸುಪ್ರೀಂ ಕೋರ್ಟು ಹಗಲೆಲ್ಲ ಒಂದು ಮಾತು ಹೇಳುತ್ತೆ, ಏನು ಅಂತಂದರೆ ನಮಗೆ ಕಾಗ್ನಿಸೆನ್ಸ್ ಇದೆ, ಸುವೋಮೋಟೋ ಕೇಸ್ ದಾಖಲಿಸ್ಕೋಬೋದು, ನಮ್ಮದು ಕಾನ್ಷಿಯಸ್ ಪರ್ಮಿಟ್ ಮಾಡಬೇಕು ಎಲ್ಲ ಹೇಳ್ತಾರೆ. ಅಲ್ಲ ಸ್ವಾಮಿ, ಈ ಥರ ಸ್ಟೇಟ್ಮೆಂಟ್ ಕೊಟ್ಟು ಇಡೀ ಪ್ರಪಂಚಕ್ಕೆ ವೈರಲ್ ಆಗಿದೆ. ಇದು ನಿಮ್ಮ ಗಮನಕ್ಕೆ ಬಂದಿಲ್ಲ ಅಂತಂದರೆ ನೀವು ಇಂಡಿಯಾನ ಬನಾನಾ ರಿಪಬ್ಲಿಕ್ ಮಾಡ್ತಿದ್ದೀರಾ ಅಲ್ವಾ ಅನ್ನೋ ಪ್ರಶ್ನೆ ಎದ್ದಾಗ ಹೌದು ಅನ್ನೋ ಉತ್ತರನೇ ಬರುತ್ತೆ. ನಾನು ಅಲ್ಲ, ನಮ್ಮ ಯಾರು ವಿಡಿಯೋ ನೋಡ್ತಾರೆ ಈ ಥರ ಮಾಡ್ತಾರೆ ಎಲ್ರಿಗೂ ಬರುತ್ತೆ. ಬನ್ನಿ ಎಲ್ಲರೂ ಪ್ರೊಆಕ್ಟಿವ್ ಆಗಿ, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಇರ್ಬೋದು, ಸರ್ಕಾರಗಳಿರಬಹುದು, ಜುಡಿಷಿಯರಿ ಇರ್ಬೋದು, ಎಲ್ಲಿವರೆಗೂ ರೀ ಜನ ನಿಮಗೆ ಎಚ್ಚೆತ್ಕೊಳ್ಳಿ ಅಂತ ಹೇಳೋದು. ಬನ್ನಿ, ಈ ಥರ ಜೋಡೋ ಕಾರ್ಯಕ್ರಮ ಒಂದು ಕಡೆ ಮಾಡ್ತಿದ್ದಾರೆ, ತೋಡೋ ಕಾರ್ಯಕ್ರಮ ಅದು ಯಾರು ಜನಸಾಮಾನ್ಯರು ಕೊಡೋದಿಲ್ಲ ಸ್ವಾಮಿ. ಈ ಫ್ರೀಡಮ್ ಆಫ್ ಸ್ಪೀಚ್ ಅಂತ ಹೇಳ್ಬೋದು ಇವರು. ಫ್ರೀಡಮ್ ಆಫ್ ಸ್ಪೀಚು ಎಲ್ಲಿವರೆಗೂ ನಾವು ತಾಳ್ಕೋಬೇಕು? ನಮ್ಮ ದೇಶದ ಏಕತೆ, ಅಖಂಡತೆ, ಸಮಗ್ರತೆಗೆ ಧಕ್ಕೆ ಬಂದಾಗ ನಾವು ಐರನ್ ರಾಡ್ ಹಿಡ್ಕೊಂಡೇ ನಾವು ಡೀಲ್ ಮಾಡಬೇಕಾಗತ್ತೆ. ಆ ದೃಷ್ಟಿಯಿಂದ ಬನ್ನಿ, ಯಾರು ಈ ಥರ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಭಾರತ ವಿಭಜನೆಗೆ ಪೂರಕವಾಗಿರ್ತಕ್ಕಂಥ ವಾತಾವರಣ ನಿರ್ಮಾಣ ಆಗ್ತಾ ಇದೆ, ನಾವು ಭಾರತ ವಿಭಜನೆ ಮಾಡಬೇಕು ಅಂತ ಕೇಳ್ತೀವಿ. ಸೌತ್ ಇಂಡಿಯಾ ಬೇರೆ, ನಾರ್ತ್ ಇಂಡಿಯಾ ಬೇರೆ, ಸೌತ್ ಇಂಡಿಯಾ ದುಡ್ಡೆಲ್ಲ ನಾರ್ತ್ ಇಂಡಿಯಾ ಕೊಡ್ತಿದ್ದಾರೆ ಅಂತ ಹೇಳ್ತಾರೆ. ಇದು ತಪ್ಪು. ಇದು ಯಾಕೆಂದರೆ ಪ್ರಮಾಣ ವಚನ ತಗೊಂಡು ಈ ಥರ ಹೇಳ್ತಾ ಇದ್ದಾರೆ. ಅದರಿಂದ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಯಾರು IAS ಆಫೀಸರ್ ಮಾಡಿದರೆ ದಂಡಕ್ಕೆ ಸ್ವಾಮಿ ನಿಮ್ಮನ್ನು. ಬನ್ನಿ, ಎದ್ದೇಳಿ, ನೀವು ನಿಮ್ಮ ಕೊಟ್ಟಿರೋ ಪವರ್ನ ಯೂಸ್ ಮಾಡಿ ಇವ್ರನ್ನ ಡಿಸ್ಕ್ವಾಲಿಫೈ ಮಾಡಿ, ಇವ್ರನ್ನ ಜೈಲಿಗೆ ಹಾಕಿ, ಇವ್ರನ್ನ ಲೈಫ್ ಲಾಂಗ್ ಎಲೆಕ್ಷನ್ಗೆ ಇಂಡಿಯಾ ದೇಶದಲ್ಲಿ ಯಾವುದೇ ಎಲೆಕ್ಷನ್ ನಿಂತ್ಕೋಬಾರ್ದು. ಆ ಥರ ಪವರ್ಗಳು ನಿಮಗಿದೆ, ಅದು ಯೂಸ್ ಮಾಡಿ ಅಂತ ಹೇಳಿ ನಾನು ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಧನ್ಯವಾದ, ನಮಸ್ಕಾರ.